ಇನ್ನು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಪುರಾಣ ಪ್ರಸಿದ್ಧ ದೇಗುಲಗಳು ಕೂಡ ಬಂದಾಗ್ತಾ ಇದೆ. ಕೋಟೆ ಆಂಜನೇಯ ಹಾಗೆ ಸೀತಾರಾಂಜನೇಯ ದೇಗುಲಗಳು ಕಂಪ್ಲೀಟ್ ಆಗಿ ಬಂದಾಗಿರುತ್ತೆ. ಶಿವಮೊಗ್ಗದಲ್ಲಿ 2 ದೇವಸ್ಥಾನಗಳು ಕೂಡ ಇಂದು ಬಂದಾಗ್ತಾ ಇದೆ. ಇನ್ನು ಸಂಜೆ 6:30ಕ್ಕೆ ದೇಗುಲವನ್ನ ಅರ್ಚಕರು ಮುಚ್ಚಲಿದ್ದಾರೆ. ತಡರಾತ್ರಿವರೆಗೆ ಗ್ರಹಣ ಇರೋದ್ರಿಂದಾಗಿ ನಾಳೆ ಬೆಳಗ್ಗೆ ಟೆಂಪಲ್ ಅನ್ನು ಓಪನ್ ಮಾಡ್ತಿದ್ದಾರೆ. ಇನ್ನು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿ ಬಸವರಾಜ್ ಇದ್ದಾರೆ. ಬಸವರಾಜ್, ಶಿವಮೊಗ್ಗದಲ್ಲಿ ಗ್ರಹಣದ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ, ಹೋಮ ಹವನಗಳು ನೆರವೇರುತ್ತೆ, ಹೇಗಿರುತ್ತೆ ಇವತ್ತಿನ ಚಿತ್ರಣ? ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವಂಥ ಕೋಟೆ ಆಂಜನೇಯ ದೇವಸ್ಥಾನ ಮತ್ತು ಸೀತಾರಾಮಾಂಜನೇಯ ದೇವಸ್ಥಾನ ಇದು ಪುರಾಣ ಪ್ರಸಿದ್ಧ ದೇವಸ್ಥಾನ ಆಗಿದೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕೂಡ ಪ್ರತಿನಿತ್ಯ ಭಕ್ತರು ಬರ್ತಾರೆ. ಇವತ್ತು ಸಂಜೆ 6:30 ಏನು 2 ದೇವಸ್ಥಾನಗಳಿದೆ, 2 ದೇವಸ್ಥಾನಗಳ ಬಾಗಿಲನ್ನ ಮುಚ್ಚಲಾಗುತ್ತೆ. ತದನಂತರ ಅಂದರೆ 1-1:30ವರೆಗೂ ಕೂಡ ಏನು ಗ್ರಹಣ ಇರುವುದರಿಂದ ಇಲ್ಲಿರುವಂಥ ಏನು ಅರ್ಚಕರಿದ್ದಾರೆ ಆ ದೇವಸ್ಥಾನದ ಶುದ್ಧೀಕರಣದಲ್ಲಿ ತೊಡುತ್ತಾರೆ. ಹಾಗಾಗಿ ರಾತ್ರಿ ಒಂದು ಕಡೆಯಿಂದ ಶುದ್ಧೀಕರಣ ನಡೀತಾ ಇದ್ದರೆ ಮತ್ತೊಂದು ಕಡೆಯಿಂದ ಪೂಜೆ ಪುನಸ್ಕಾರ ಮತ್ತು ಹೋಮ ಹವನ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಭಕ್ತರಿಗೆ ನಾಳೆ ಬೆಳಗ್ಗೆಯಿಂದ 6 ಗಂಟೆಯಿಂದ ಕೂಡ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಪೂರ್ಣ ಚಂದ್ರಗ್ರಹಣದಲ್ಲಿ ಕೂಡ ಸಾಕಷ್ಟು ಕೆಲವೊಂದು ರಾಶಿಗಳಿಗೆ ದೋಷಗಳು ಕೂಡ ಇದೆ. ಹಾಗಾಗಿ ದೇವಸ್ಥಾನದಲ್ಲಿ ಯಾವ ರಾಶಿಗಳಿಗೆ ದೋಷ ಇದೆ ಆ ದೋಷ ಇರುವಂಥ ರಾಶಿಗಳಿಗೆ ಪೂಜೆ ಮತ್ತು ಏನೇನು ದೋಷಕ್ಕೆ ಸಂಪಟ್ಟಾಗಿ ಏನೋ ದೇವಸ್ಥಾನಕ್ಕೆ ಅರ್ಪಿಸಬೇಕಂತ ವಸ್ತುಗಳಿದ್ದಾವೆ ಅದಕ್ಕೂ ಕೂಡ ಒಂದು ರೀತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಬೆಳಗ್ಗೆ 6 ಗಂಟೆಯಿಂದ ನಂತರ ದೇವರಿಗೆ ಏನು 2 ದೇವಸ್ಥಾನಗಳಿದೆ, ಸೀತಾರಾಮಜಿ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನದ ದರ್ಶನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇದು ಶಿವಮೊಗ್ಗ ಪ್ರಸಿದ್ಧ ಒಂದು ದೇವಸ್ಥಾನ ಆದರೆ ಇತರ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳು ಕೂಡ ಇದೇ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸಂಜೆ ನಂತರ ಎಲ್ಲ ಪ್ರಮುಖ ದೇವಸ್ಥಾನಗಳ ಬಾಗಿಲು ಮುಚ್ಚಲಾಗುತ್ತೆ. ಬೆಳಗ್ಗೆ 6 ಗಂಟೆ ನಂತರ ಬಾಗಿಲು ತೆರಲಾಗುತ್ತೆ. ಹಾಗಾಗಿ ಈ ಒಂದು ಮಧ್ಯರಾತ್ರಿ ಸಮಯದಲ್ಲಿ ಕೂಡ ಅಲ್ಲಿ ಶುದ್ಧೀಕರಣ ಆಗುತ್ತೆ, ಹೋಮಗಳ ಹವನಗಳಾಗುತ್ತೆ ಮತ್ತು ಏನು ಗ್ರಹಣ ದೋಷಗಳಿದೆ ಆ ಗ್ರಹಣ ದೋಷ ನಿವಾರಣೆಗಾಗಿ ಅಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ಪೂಜಾ ಮತ್ತು ಹೋಮಗಳನ್ನು ಕೂಡ ನಡೆಯಲಾಗುತ್ತೆ. ಧನ್ಯವಾದ ಬಸವರಾಜ್. ಸಹದೇವ್ ಮಾರೆ ತಮ್ಮೆಲ್ಲ ಮಾಹಿತಿಗಾಗಿ.